ಕಾಂಗ್ರೆಸ್ ನಾಯಕರು ದಿನದಿಂದ ದಿನಕ್ಕೆ ಅಂದ್ರೆಗಿನ ಕಾಂಗ್ರೆಸ್ ಪಾರ್ಟಿಯಲ್ಲಿ ಭಿನ್ನಮತಗಳು ಜಾಸ್ತಿ ಆಗ್ತಾ ಇದಾವ. ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವ್ರ ಕುರ್ಚಿ ಎಷ್ಟು ದಿನಗಳ ಕಾಲ ಗಟ್ಟಿ ಮಾಡ್ಕೊಂತಾನೋ ಇಲ್ಲ ಗೊತ್ತಿಲ್ಲ ಆಗ್ಲಿ, ಅವ್ರ ಕುರ್ಚಿಗೆ ಯಾವತ್ತು ನಮಗೆ ತೊಂದರೆ ಆಗುತ್ತೆ ಅಂದ್ರೆಗಿನ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಅಹಿಂದ ಅನ್ನಂತ ಸಮುದಾಯ, ಅಹಿಂದ ಅನ್ನಂತ ಸಂಘಟನೆ ನೆನಪಾಗುತ್ತೆ. ಈ ಉಪಚುನಾವಣೆಗಳಾದ ಏನಾಗ್ತಾವಂದ್ರಿಗಿನ ಎಲ್ಲರೂ ಕೂಡ ಡೆಲ್ಲಿಗೆ ಹೋಗ್ತಾರ. ಏನ್ ಮಹದೇವ ಪಾಟೀಲ್ಗೆ ಹೋಗಿನ, ಜಾರಕಿಹೊಳಿ ಡೆಲ್ಲಿಗೆ ಹೋಗಿದ್ದಾರ. ಅಲ್ಲಿ ಡೆಲ್ಲಿಯಲ್ಲಿ ಕುಳಿತು ಏನ್ ಮಾಡ್ತಾರ ಅಂದ್ರೆ ಸುಮ್ಮನೆ ಅಹಿಂದ ಸಮಾವೇಶ ಮಾಡ್ತೀವಿ ಅಂತೇಳಿ ಅಲ್ಲಿ ಹೋಗಿ ಕುಂತಾರ. ನೆಪದ ಸಲುವಾಗಿ ಅಹಿಂದ ಸಮಾವೇಶ. ನಾನು ಇವತ್ತು ಅಹಿಂದ ಸಮಾವೇಶಗಳು ಯಾವ ಪುರುಷತ್ವಕ್ಕೋಸ್ಕರವಾಗಿ ಮಾಡ್ತಾರೆ ಇವರೆಲ್ಲರೂ ಕೂಡ. ಯಾಕಂದ್ರೆ ಹೈಕಮಾಂಡ್ ನ ಅವ್ರಿಗೆ ಪರ್ಮಿಷನ್ ಸಲುವಾಗಿ ಅಲ್ಲಿ ಕುಂತಾರಂತೆ. ಅಂದ್ರೆ ಇವತ್ತು ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಈಗ ಡೆಲ್ಲಿಗೆ ಹೋಗಿ ಬರ್ಲಿಕ್ಕೆ 2.5 ವರ್ಷ ಕಳೆದು ಬಿಟ್ಟಿರು. ಇವತ್ತು ಕೃಷಿಗೆ ಎಲ್ಲೆಲ್ಲಿ ತೊಂದರೆ ಬರುತ್ತೆ ಒಂದು ಅಹಿಂದಗಳು ನೆನಪಾಗುವಂತ ಕೆಲಸ ಆಗುತ್ತೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಏಕ್ ದಿನ ಸುಲ್ತಾನಾಗಿ ಮುಖ್ಯಮಂತ್ರಿ ಆಗಿ ಮುಂದುವರಿತಾರ, 2 ದಿನ ಸುಲ್ತಾನಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಮುಂದುವರಿತಾರೆ ಅನ್ನೋದು ಗೊತ್ತಿಲ್ಲ ಯಾರಿಗೂ ಕೂಡ. ಹಾಗಾಗಿ ಇವತ್ತು ಸಿಎಂನ ಕೃಷಿ ಏಕ್ ದಿನ ಸುಲ್ತಾನ 2 ದಿನ ಸುಲ್ತಾನ ಕೃಷಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎಷ್ಟು ದಿನಗಳು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂಡ್ತಾರೆ ಅನ್ನೋದು ಯಾರಿಗೆ ಅವ್ರಿಗೆ ಗೊತ್ತಿಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ಹಂಗಾಗಿ ಇವತ್ತಿನ ವಾತಾವರಣದಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವುದು ಸರಿ ಇಲ್ಲ. ಕೇವಲ ಅಹಿಂದ ಸಮಾವೇಶ ಮಾಡ್ತೀವಿ ಅಂತ ಡೆಲ್ಲಿಯಲ್ಲಿ ಕುಂತಾರ. ಇನ್ನು 2 ವರ್ಷಗಳ ಕಾಲ ಹಿಂಗೆ ಕಳೆದು ಬಿಡ್ತಾರೆ. ಇವತ್ತು ಒಂದು ಕಡೆ ಇವತ್ತು ಸಾಕಷ್ಟು ಬಿಸಿಲು ಬಂತು, ಇವತ್ತು ಬರಗಾಲ ಸೃಷ್ಟಿ ಆಗ್ತಾ ಇದೆ. ಈ ಬರಗಾಲ ಸೃಷ್ಟಿ ಆಗಂತ ಟೈಮಲ್ಲಿ ಒಂದು ಕಡೆ ಕುಡಿಲಿಕ್ಕೆ ನೀರಿಲ್ಲ, ದನಕರುಗಳಿಗೆ ಮೇವಿಲ್ಲ, ಜಾನುವಾರುಗಳು ಸಾಯ್ತಾ ಇದಾವ, ಜನರೆಲ್ಲರಿಗೂ ಕುಡಿಯಕ್ಕೆ ನೀರಿಲ್ಲ ಅಂತ ಹೇಳಿ ಪರದಾಡ್ತಾ ಇದಾರ. ಒಂದು ಕಡೆ ನಮ್ಮ ಬಳ್ಳಾರಿ ನಗರದ ಶಾಸಕರೆಲ್ಲರೂ ಕೂಡ ಸೇರಿ ರೋಡ್ ಅಗಲೀಕರಣ ಮಾಡ್ಬೇಕಂದ್ರೆ ಗಿಡಗಳು ಕಟ್ ಮಾಡ್ತಾ ಇದಾರ. ಯಾರು ಪರ್ಮಿಷನ್ ಇಲ್ಲಾರ್ದಂತ ವೀರಾವೇಶದಿಂದ ರೋಡ್ ಅಗಲೀಕರಣ ಮಾಡ್ತೀವಿ ಅಂತೇಳಿ ಎಲ್ಲ ಗಿಡಗಳೆಲ್ಲ ಕೂಡ ನೆರಳೆಲ್ಲ ಕೂಡ ಇವತ್ತು ಕಡಿಯೋದ ಕೆಲಸ ಆಗ್ತಾ ಇದೆ. ಇವ್ರು ಕೇಳೋರು ಯಾರು ಬಿಡೋರು ಯಾರು ಇವರಿಗೆ ಎಲ್ಲರೂ ಕೂಡ ಇವ್ರಿಗೆ ಏನೂ ಇಲ್ಲ. ಇವತ್ತು ಏನಂದ್ರೆ ಎಷ್ಟು ದಿನಗಳ ಕಾಲ ಇತ್ತು ಅಷ್ಟು ದಿನಗಳ ಕಾಲ ಈ ರಾಜ್ಯವನ್ನ ಹಾಳು ಮಾಡಿ ಹೋಗ್ಬೇಕು. ಜನರು ಹೆಂಗೋದ್ರೆ ಏನ್ ಬೇಕಾಗೈತಿ, ಯಾರಿಗೆ ಬಳ್ಳಾರಿ ಮಂದಿಗೆ ಬಳ್ಳಾರಿಗೆ ನಾಯಕರಿಗೆ ಏನ್ ಗೊತ್ತಾಗಿದೆ, ರಾಜ್ಯದಲ್ಲಿದ್ದಂತ ನಾಯಕರಿಗೆ ಏನ್ ಗೊತ್ತಾಗಿದೆ, ಅವ್ರೆಲ್ಲ ಕುರ್ಚಿ ಉಳಿಸ್ಕೋಬೇಕು. ಇವ್ರು ನೋಡಿದ್ರಿಗಿನ ಇವತ್ತು ಈ ಅಗಲೀಕರಣ ನೆಪದಲ್ಲಿ ಯಾವ್ದೇ ಪರ್ಮಿಷನ್ ಇಲ್ಲ ಅಂತ ಮರಗಳೆಲ್ಲ ಕೂಡ ಕಳೆದು ಇವತ್ತು ಇಷ್ಟು ಬಿಸಿಲಲ್ಲಿ ಸುಮಾರು 42-43 ಸೆಂಟಿಗ್ರೇಡ್ ಬಿಸಿಲಲ್ಲಿ ಒಂದು ಕಡೆ ಪ್ರಕೃತಿಯನ್ನು ನಾಶ ಮಾಡುವಂತ ಕೆಲಸ ಇವತ್ತು ಎಲ್ಲರೂ ಕೂಡ ಮಾಡ್ತಾ ಇದಾರೆ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಇವ್ರ ಮೇಲೆ ಕಠಿಣವಾದಂತ ಕ್ರಮ ತಗೋಬೇಕು ಅನ್ನೋ ಕಾರಣದಿಂದ ಇವತ್ತು ನಾನು ಮುಂದಿನ ದಿನಗಳಲ್ಲಿ ಇವತ್ತು ಒಂದು ಪ್ರೈವೇಟ್ ಕಂಪ್ಲೇಂಟ್ ಅನ್ನು ಕೂಡ ಕೋರ್ಟ್ ಅಲ್ಲಿ ನಾನು ದಾವಸುವಂತ ಕೆಲಸ ನಾನು ಮಾಡ್ತೀನಿ. ಸರ್, ಈಗಾಗಲೇ ಫಾರೆಸ್ಟ್ ನ FIR ಮಾಡಿದ್ರೆ ಅವರನ್ನ ಇವ್ರಿಗೆ ಕಾನೂನು ಅಂದ್ರೆ ಗೌರವ ಇಲ್ಲ. ಅವ್ರ ಮರ ಪರಿಸರ ಅಂತದೇ ಅವ್ರಿಗೆ ಗೊತ್ತಿಲ್ಲ. ಅಗಲೀಕರಣ ಮಾಡ್ಬೇಕಂತ ಹೇಳಿದ್ರೆ ಪರಿಸರವನ್ನು ಉಳಿಸಿ ಅಗಲೀಕರಣ ಮಾಡುವಂತ ಕೆಲಸ ಆಗ್ಬೇಕು. ಅವ್ರಿಗೇನ್ರಿ ಇವತ್ತು ಪೊಲೀಸ್ ಅಂದ್ರೆ ಗೌರವ ಇಲ್ಲ, ಅರಣ್ಯ ಅಧಿಕಾರಿಗಳು ಅಂದ್ರೆ ಗೌರವ ಇಲ್ಲ. ಪರಿಸರ ಯಾವ ರೀತಿಯಲ್ಲಿ ಮರಗಳು ಬೆಳೀತಾ ಇದಾವ, ಯಾವ ರೀತಿಯಲ್ಲಿ ಪರಿಸರ ಉಳಿಸೋದ್ರಿಂದ ನಮ್ಮ ಜೀವಕ್ಕೆ ಒಂದು ಆಕ್ಸಿಜನ್, ನಮ್ಮ ಜೀವಕ್ಕೆ ಜೀವ ಸಿಗ್ತಕ್ಕಂತ ಪರಿಜ್ಞಾನ ಕೂಡ ಇಲ್ಲ ಅವರೆಲ್ಲರೂ ಕೂಡ. ಯಾಕಂದ್ರೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರ. ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತ ಟೈಮ್ ಅವ್ರಿಗೆ ಕೃಷಿಗೋಸ್ಕರವಾಗಿ ಇವತ್ತು ಹೋರಾಟ ಮಾಡುವಂತ ಟೈಮಲ್ಲಿ ಅವರೇ ಅಧಿಕಾರವನ್ನು ಕೂಡ ಯಾವ್ದು 1 ದಿನಕ್ಕ ಸುಲ್ತಾನ, 2 ದಿನಕ್ಕ ಸುಲ್ತಾನ, 10 ದಿನಕ್ಕ ಸುಲ್ತಾನ ಅಂತೇಳಿ ಯಾರಿಗೆ ಆ ಸುಲ್ತಾನ ಎಷ್ಟು ದಿನ ಇರ್ತಾನ ಕೃಷಿ ಮೇಲೆ ಗೊತ್ತಾಗಂತ ಪರಿಸ್ಥಿತಿ ಈ ನಾಡಿನ ಜನರ ಪರಿಸ್ಥಿತಿ. ಹಂಗಾಗಿ ಇವತ್ತು ರಾಜ್ಯದಲ್ಲಿ ಯಾವ್ದು ಸರಿ ಇಲ್ಲ. ಹಂಗಾಗಿ ಇವತ್ತು ನಾವು ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಉಳಿಸ್ಕೊಂತಾರೋ ಬೆಳೆಸ್ಕೊಂತಾರೋ ಅವ್ರು ಬಿಟ್ಟಿರೋಂತ ವಿಚಾರ. ಹಂಗಾಗಿ ನನಗೇನಂದ್ರೆ ಅಡ್ಮಿನಿಸ್ಟ್ರೇಷನ್ ನಡೀತಾ ಇಲ್ಲ. ಯಾರು ಜಿಲ್ಲಾ ಮಂತ್ರಿಗಳು ಯಾರು ಇದಾರೋ ಇಲ್ಲ, ಅವ್ರು ಇದಾರ ಅಂತಂದ್ರಿಗಿನ ಅವ್ರು ಎಲ್ಲೆಲ್ಲ ಒಂದ್ ಕಡೆ ಗುರ್ತಿಸ್ಕೋಬೇಕಾಗಿ ಯಾರು ಹೋಗ್ತಾ ಇಲ್ಲ. ಜಾನುವಾರುಗಳಿಗೆ ಮೇವಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಎಲ್ಲ ದನಕರುಗಳು ಸಾಯ್ತಾ ಇದಾರೆ, ಗುಳೆ ಹೋಗ್ತಾ ಇದ್ರೆ ಹೆಂಗನ ಹಾಳಾಗೋಗ್ಲಿ. ಯಾವ ಇದ್ದಾನೆ ಹೇಳ್ರಿ, ಯಾವ ಕೆಲಸ ಮಾಡ್ತಾ ಇದ್ದಾನೆ ಹೇಳ್ರಿ. ಆ ಬಳ್ಳಾರಿ ಮಂತ್ರಿ ಯಾವ ಇದ್ದಾನೆ ಜಮೀರ್ ಅಹಮದ್ ಅಂತ ಈ ಜಿಲ್ಲೆ ಕೂಡ ಜಮೀರ್ ಅಹಮದ್ ಮಂತ್ರಿ ಯಾವತ್ತು ಬರ್ತಾರೆ ನೋಡ್ರಿ. ಅವತ್ತು ಕುಣದಾರ್ಥ ಶುಗರ್ ಫ್ಯಾಕ್ಟರಿ ಬಗ್ಗೆ ಮಾತು ಕೊಟ್ಟ, 1 ತಿಂಗಳ ಒಳಗಡೆ ಮಾಡ್ತೇನೆ ಸಮಾವೇಶದಲ್ಲಿ ಮಾತು ಕೊಟ್ಟರು. ಇವತ್ತು ತುಂಗಭದ್ರಾ ಜಲಾಶಯಕ್ಕೆ ಗೇಟ್ ಬೇರ್ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿ ತನಕ ಇದೆ ಕುಂಟ ಸಾಕ್ತಾ ಇದೆ.
ಇವತ್ತು ನಮ್ಗೆ ಒಂದು ಬೆಳೆಗೆ ನಾಶ ಮಾಡ್ಯಾರ, ಇವತ್ತು ಒಂದು ಬೆಳೆಗೆ ಬೆಳೆ ನೀರು ಬರ್ಬೇಕಂತ ನಾಶ ಮಾಡಿದಾರ. ಇವತ್ತಿನ ತನಕ ಆಯ್ತು ಯಾವನವ್ರ ಮಂತ್ರಿ ತಿರುಗಿ ನೋಡ್ತಾ ಇಲ್ಲ. ಏನ್ ಮಾಡ್ತಾ ಇದಾರೆ ಇವರೆಲ್ಲರೂ ಕೂಡ? ಇವತ್ತು ಎಷ್ಟು ದೊಡ್ಡ ನಮ್ಮ ಅನ್ಯಾಯ ಮಾಡ್ತಾ ಇದಾರ, ಮೋಸ ಮಾಡ್ತಾ ಇದಾರ. ಈ ಸರ್ಕಾರ ಬಂದು ಮೀಸಲಾತಿಯಲ್ಲಿ ಕೂಡ ಮೋಸ ಮಾಡಿದೆ. ಉಗ್ರಪ್ಪ ಸಾಹೇಬ್ ನಮ್ಮ ಮಾವೋರು ಆಗ್ತಾರ, ಅವ್ರು ಉಗ್ರಪ್ಪನವರು. ಆ ಉಗ್ರಪ್ಪ ಬಂದು ಏನ್ ಬೇಕಾದ್ರೆ ಕೂಡ ಹೇಳ್ತಾನಾಗ್ಲಿ, ಹೇಳಲ್ಲ. ಎಲ್ಲಿ ನಿಮ್ಗೆ ಇವತ್ತು ಕೋರ್ಟ್ ಅಲ್ಲಿ ಇದ್ದಂತ ಟೈಮಲ್ಲಿ ಕೋರ್ಟ್ ಅಲ್ಲಿ ಇವತ್ತು ನಿಮ್ಮ ವಕೀಲರೇ ಹೋಗಿ ಯಥಾಸ್ಥಿತಿಯನ್ನ 50% ಒಳಗಡೆ ಮೀಸಲಾತಿ ಕೊಡ್ಬೇಕಂತ ನಿಮ್ಮ ವಕೀಲರು ಹೇಳಿದಕ್ಕೋಸ್ಕರವಾಗಿ ಇವತ್ತು ಜಡ್ಜ್ಗಳು ಪಾರ್ಸಲಿ ಸ್ಟೇ ಕೊಟ್ಟಾರ. ನೀವು ಹೈಕೋರ್ಟ್ ಅಲ್ಲಿ ಏನನ್ನ ಆಕಸ್ಮಿಕವಾಗಿ ನಿಮ್ಮ ಲಾಯರ್ಗಳು ಇಟ್ಟು 7-8 ಸಾರಿ ಲಾಯರ್ಗಳು ಮಿಸ್ ಮಾಡ್ಯಾರ ಕೋರ್ಟ್ಗೆ ಹೋಗೋದು. ಆಕಸ್ಮಿಕವಾಗಿ ನಿಮ್ಮ ಲಾಯರ್ ಹೋಗಿ ಪ್ರೆಸೆಂಟ್ ಅಲ್ಲಿ ಹೋಗಿ ಅಟೆಂಡ್ ಆಗಿದ್ರಿಗಿನ ಅದು ಏನನ್ನ ಆಕಸ್ಮಿಕವಾಗಿ ಒಂದು ರೂಪಕ್ಕೆ ಬರ್ತಾ ಇತ್ತು. ನೀವು ಮೀಸಲಾತಿ ವಾದ ಮಾಡದ ಟೈಮಲ್ಲಿ ನಿಮ್ಮ ಲಾಯರ್ಗಳೆಲ್ಲ ಕೂಡ ಸರಿಯಾದಂತ ವಾದಿಸ್ಬೇಕು, ಹೋಗ್ಬೇಕು. ಅಲ್ರಿ ನಿಮ್ ಮುಖ್ಯಮಂತ್ರಿಗಳು ಇವತ್ತು ಮುಡಾ ಕೇಸ್ ಆದ್ರೆ ಡೆಲ್ಲಿಂದ ಲಾಯರ್ ಬರ್ತಾನ್ರಿ, ಡೆಲ್ಲಿಂದ ಲಾಯರ್ ಮುಂದೆ ವಾದಿಸ್ತಾರ. ಈ ಮೀಸಲಾತಿ ಇಷ್ಟೊಂದು ದೊಡ್ಡ ಜ್ವಲಂತ ಸಮಸ್ಯೆ SC ಜನಾಂಗಕ್ಕೆ 17%, 7% ಕೊಟ್ಟಿದ್ದ ಮೀಸಲಾತಿಗೆ ಇದಂತ ಲಾಯರ್ ಹೋಗ್ಲಿರೋದು ಇವ್ರದೆಷ್ಟು ನಿರ್ಲಕ್ಷ್ಯ ನೋಡ್ರಿ. ಅಲ್ರಿ ನಿಮ್ಮ ಮುಡಾ ಕೇಸ್ ಮುಖ್ಯನಾ? ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಕೇಸ್ ಆಗುತ್ತೆ, ಅವ್ನ ಯಾವ ಡೆಲ್ಲಿಂದ ಬರ್ತಾನೆ ದೊಡ್ಡ ಲಾಯರ್. ಇಲ್ಲಿ ಮೀಸಲಾತಿ ವಿಚಾರದಲ್ಲಿ ಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ನಡೆಯುವಂತ ಟೈಮ್ ಅಲ್ಲಿ ನೀವು ಲಾಯರ್ ಹೋಗಲ್ಲ. ನೀವೆಲ್ಲ SC ಜನಾಂಗ ಮೋಸ ಮಾಡಿರಲ್ಲ. ನಿಮ್ಗೆ ಯಾರು ಹೇಳಿದವರೆಲ್ಲ ಕೇಳೋರಿಲ್ಲ. ಉಗ್ರಪ್ಪ ಮಾಮ ನಿಮ್ ಬಗ್ಗೆ ಗೌರವ ಇದೆ, ನೀವು ಲಾಯರ್ ಇದ್ದೀರಿ. ನೀವೆಲ್ಲ ಒಂದು ಕಡೆ ನನಗೆ ರಾಜಕಾರಣದಲ್ಲಿ ಅಧಿಕಾರ ಇಲ್ಲ ಅಂತೇಳಿ ಜನರನ್ನೆಲ್ಲರೂ ದಿಗ್ತಪ್ಸಕ್ ಹೋಗ್ಬೇಡ್ರಿ ಮಾವನವ್ರೆ. ಇವತ್ತು ಸತ್ಯಾಂಶ ಮಾತಾಡ್ರಿ. ಸತ್ಯಾಂಶ ಏನು, ಮೀಸಲಾತಿ ಯಾಕೆ ಮೋಸ ಆಗಿದೆ ಅಂತ ಹೇಳ್ರಿ. ಇವತ್ತಿಷ್ಟು ಮೋಸ ಮಾಡಿ ಒಬ್ರು ಅವತ್ತೇನು ಮೀಸಲಾತಿ ಸರಿ ಮಾಡಿದ್ದಾನೆ ಅಂತೇಳಿ ಅವ್ನು ಸಣ್ಣಕರಿಗೆ ಹೇಳ್ತಾನ. ಆ ಸಿಹಿ ತಿನ್ಸಾನ ಯಾರು ಕೇಳೋರಿಲ್ಲ, ಹೇಳೋರಿದ್ದೇನ್ರಿ? ಎಷ್ಟು ಮೋಸ ಮಾಡಿ ಇವತ್ತು ನಡ್ಸ್ಕೊಂತ ಇದ್ರೆ ತಾವೆಲ್ಲ ನೋಡ್ತೀರಿ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ SC ಜನಾಂಗದವರು ಆಗಿರ್ಬೋದು, ಅಖಂಡ ಬಳ್ಳಾರಿ ಜಿಲ್ಲೆ ಜನರು ಆಗಿರ್ಬೋದು, ದೊಡ್ಡ ಮೋಸ ಮಾಡ್ತಾ ಇದ್ರಿ ನೀವು. ಖಂಡಿತವಾಗಿ ಈ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಜನರು ಈ ಸಾರಿ ಅವ್ರ ಕೋಪಕ್ಕೆ ನೀವು ಭಸ್ಮಾಗ್ತದೆ ನೆನ್ಪಿಡ್ಕೊಂಡ್ಬಿಡ್ರಿ. ಬಂದಿಲ್ಲ ಸರ್. ಮತ್ತೆ ಮೊನ್ನೆ ಈ CID ಯಾರು ಆ ಗಲಿಬೇಲಿ ಇದ್ದಂತವ್ರು ಎಲ್ಲರೂ ಕಲಿಸ್ತಾ ಇದ್ದಾರೆ ಸರ್. ಅದ್ರಲ್ಲಿ ನಮ್ಮ ಅಕ್ಕ ತಂಗಿಯರು ಕೂಡ ನನಗೆ ಜಗಳ ಆಗಿದೆ ಅಂತೇಳಿ ನನಗೇನಂತ ಬೇಕಾಗಿತ್ತು ನಾವು ಮಾತಾಡ್ಸಕ್ ಬಂದಿದ್ರು. ಅವ್ರು ಕೂಡ ಕೇಸಲ್ಲಿ ಸೇರಿಸ್ಯಾರ ಸರ್. ಅವ್ರು ಕೂಡ ಕರ್ದಾರಂತೆ. ಅವ್ರೆಲ್ಲ ಕೂಡ ಹೋಗ್ರವ ಏನಿದ್ದು ಹೇಳಿ ಬರೀ ನಮ್ಮ ತಮ್ಮಗೆ ಜಗಳ ಆಗಂತ ನಾವು ಹೋಗಿ ಒಂದು ಹೇಳಿದ್ದೀನಿ ಸರ್. ಅದು ಇಲ್ಲಿ ತನಕ ಆಯ್ತು, ಎಲ್ಲರನ್ನ ಎಂಕ್ವೈರಿ ಮಾಡ್ತಾರೆ. ನಮ್ಗೆ ಯಾವ್ದೇ ಆದೇಶ ಬಂದಿಲ್ಲ ಸರ್. ಈ ಪರಿಸರ ಹಾಳು ಮಾಡ್ತಾ ಇದ್ದಾರೆ ನೋಡ್ರಿ. ಅಧಿಕಾರಿಗಳಿಗೆ ಇವತ್ತು ಅರಿವಿಲ್ಲ. ಇವತ್ತು ರೋಡ್ ಅಗಲೀಕರಣ ಅಂತೇಳಿ ಅದಕ್ಕಂತ ಶಾಸಕರು ಎಲ್ಲರೂ ಕೂಡ ಸೇರ್ಕೊಂಡು ಕುಮ್ಮಕ್ ಹಾಕೊಂಡು ಅದನ್ನ ಬಾರದನ್ನ ಕುಮ್ಮಕ್ ಮಾಡಿಕೊಂಡು ಇವತ್ತೆಲ್ಲ ಪರಿಸರ ಹಾಳು ಮಾಡ್ತಾ ಇದ್ದಾರೆ. ಧನ್ಯವಾದ. ಇಲ್ಲಿ ಬಿಜೆಪಿ ಅವರು ಏನೋ ಒಂದು ಸ್ಟ್ಯಾಂಡ್ ತಗೊಳ್ತಾ ಇಲ್ಲ, ಮಾಡ್ತೀವಿ. ನಾವು ಹೋರಾಟ ಆಗ್ತಾರೆ. ಸ್ವತಂತ್ರ ಶಕ್ತಿ ಏನಿಲ್ಲಂದ್ರಿ ಹೋರಾಟ ಮಾಡಬೇಕಲ್ಲ. ಮಾಡ್ತಿದೀವಿ.